ಸಿಕ್ಕಿಲ್ರಪ್ಪೋ. ನನ್ನ ಬಾಡಿಗೆ ಇದಾಗಿಂದ ಎಷ್ಟು ದಿನ ಟೈಮ್ ನೋಡಿದೆ, ಒಂದು ಫೋಟೋಶೂಟ್ ಮಾಡೋದು, ಥೀಮ್ಡ್ ಫೋಟೋಶೂಟ್ ಮಾಡೋದು. ನಾನು ಒಬ್ಬಳೇ ಅಲ್ಲ ಅಂತ ಹೇಳ್ಬೇಡಿ, ಮೇಲ್ ಬಾಂಬ್ಸ್ನ ಹಾಕ್ತಾ ಹೋಗೋಣ. ಸೊ ಎಲ್ಲದಕ್ಕೂ ಒಳ್ಳೆ ಟೈಮ್ ಸುಸ್ತಾಗಿದೆ. ಐ ಆಮ್ ಟಯರ್ಡ್. ಹಲೋ ಹೇಗಿದ್ದೀರಾ ಎಲ್ಲರೂ? ಸಖತ್ತಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತು ನಾನು ಒಂದು ಟ್ರುತ್ ಬಾಂಬ್ನ ಹಾಕ್ತೀನಿ. ಅದು ಅನ್ಕನ್ವೆನ್ಷನಲ್ ಮತ್ತು ಕಾಂಟ್ರವರ್ಷಿಯಲ್ ಅನಿಸ್ಬೋದು. ಇಷ್ಟ ಇದ್ದರೆ ಕೇಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಮೊದಲೇ ಹೇಳ್ಬಿಡ್ತೀನಿ, ನನಗೆ ನನ್ನ ಮಗಳಂದರೆ ಪ್ರಾಣ. ನನ್ನ ಗಂಡ, ಫ್ಯಾಮಿಲಿನೇ ನನಗೆಲ್ಲ. ತುಂಬ ಎಂಜಾಯ್ ಮಾಡ್ತೀನಿ, ಎಲ್ಲ ಮೂಮೆಂಟ್ಸ್ನ ಚೆರಿಷ್ ಮಾಡ್ತೀನಿ. ಆದರೆ ಆನೆಸ್ಟಾಗಿ ಹೇಳ್ತೀನಿ ದೇವರು, ನಂಗೆ ಸಾಕಾಗಿದೆ. ನನ್ನ ಮಗಳು ಹುಟ್ಟಿ 1 ವರ್ಷ 3 ತಿಂಗಳಾಗ್ತಾ ಬಂತು. ಇನ್ನೂ ನನಗೆ 1 ಗಂಟೆಗಿಂತ ಜಾಸ್ತಿ, ಜಸ್ಟ್ 1 ಗಂಟೆಗಿಂತ ಜಾಸ್ತಿ ರಾತ್ರಿ ಕಂಟಿನ್ಯೂಸ್ ಆಗಿ ನಿದ್ದೆ ಸಿಕ್ಕಿಲ್ರಪ್ಪೋ. ನನ್ನ ಬಾಡಿಗೆ ತಡ್ಕೊಳಕ್ಕಾಗ್ತಿಲ್ಲ. ಬೆಳಗ್ಗೆ ಏಳ್ತಾನೆ ಸುಸ್ತಾಗಿರತ್ತೋ. ಎದ್ದ ಮೇಲೆ ಗೊತ್ತಲ್ಲ ಕೆಲಸ ಹೇಗೆ ಹನುಮಂತನ ಬಾಲ ಥರ ಅಂಟ್ಕೋತಾ ಇರುತ್ತೆ. ಒಂದಾದ್ಮೇಲೆ ಒಂದು ಮನೆ ಕೆಲಸ ಮುಗಿಸ್ತೀನಿ, ಅಡುಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಅಡುಗೆ ಕೆಲಸ ಮುಗಿಸ್ತೀನಿ, ಮಗು ಟೈಮ್ ಕೊಡಬೇಕಾಗತ್ತೆ. ಅಯ್ಯೋ ಪಾಪ, ನನ್ನ ಗಂಡ ಅಂತೂ 100% ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ನಮ್ಮ ಮಗು ಓಡ್ಕೊಳಕ್ಕೆ ಒಬ್ರು ಅಕ್ಕನೂ ಬರ್ತಾರೆ. ಬಟ್ ಸ್ಟಿಲ್ ನನಗೆ ಆಗ್ತಿಲ್ಲ. ಕಿರಿಕಿರಿ ಆಗಿಬಿಟ್ಟಿರುತ್ತೆ. ಅದೆಷ್ಟು ಸಲ ಕಚ್ಚಾಡಿದ್ದೀನೋ ನನ್ನ ಗಂಡನ ಹತ್ರ. ಮೆಮೊರಿ ಅಂತೂ ಕೇಳಲೇಬೇಡಿ, ಫುಲ್ ಊಸ್ಟ್ ಆಗಿಬಿಟ್ಟಿದೆ. ನನಗೆ ನನ್ನ ಮನೆ ಕ್ಲೀನಾಗಿರಬೇಕು, ಖಾಲಿ ಇರಬೇಕು ಅಂತೆಲ್ಲ ಆಸೆ. ಸ್ವಲ್ಪ OCD ಟೈಪ್ಸು. ಮತ್ತು ಬೆಳಗ್ಗೆ ಎದ್ಮೇಲೆ ಬಿಸಿ ಕಾಫಿ ಕುಡಿತಾ ಪೇಪರ್ ಓದಬೇಕು. ಅದು ಇದು ಹಾಗೆ ದಿನ ಸ್ಟಾರ್ಟ್ ಆಗಬೇಕು, ಹೀಗೆ ದಿನ ಸ್ಟಾರ್ಟ್ ಆಗಬೇಕು. ಇವೆಲ್ಲ ಬಿಟ್ಟರೆ ನಾನಾಗಿರಲ್ಲ ಅಲ್ವಾ? ಇದ್ರ ಮಧ್ಯೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಪರ್ಫೆಕ್ಟ್ ಮದರ್ಸ್ನ ನೋಡಿ ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ ಗುರು. ಅದು ಹೇಗೆ ಎಲ್ಲ ಪರ್ಫೆಕ್ಟ್ ಮಾಡ್ತಾರೆ ಅಂತ. ಅಟ್ಲೀಸ್ಟ್ ತೋರಿಕೆಗಾದರೂ ಪರ್ಫೆಕ್ಟ್ ಮಾಡೋಕ್ಕೂ ನನಗೆ ಎನರ್ಜಿ ಇಲ್ವಲ್ರು. ಅಲ್ಲ, ನನ್ನ ಮಗಳಿಗೆ ಇಷ್ಟು ದಿನ ಹೇಳ್ತೀನಿ ಕೇಳಿ, ಹುಟ್ಟಿದಾಗಿಂದ ಇಷ್ಟು ದಿನ ಟೈಮ್ ನೋಡಿದೆ, ಸಮಯ ಸಂದರ್ಭ ನೋಡಿದೆ, ಕೇಳಿದಾಗೆಲ್ಲ ಹಾಲು ಕುಡಿಸಿದ್ದೀನಿ. ನಾನೇನು ಮಾಡಿಲ್ಲ ಅಂತಿಲ್ಲ, 100% ಮಾಡಿದ್ದೀನಿ. ಪ್ರತಿ ಮಂತ್ ಫೋಟೋಶೂಟ್ ಮಾಡೋದು, ಥೀಮ್ಡ್ ಫೋಟೋಶೂಟ್ ಮಾಡೋದು, ಕೇಕ್ ಇಟ್ಕೊಂಡು ಮಾಡೋದು, ನಂಬರ್ಸ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಎಲ್ಲ ಹೇಳ್ಕೊಡೋದು, ಎವ್ರಿಥಿಂಗ್ ಐ ಹ್ಯಾವ್ ಡನ್. ಓಕೆ, ನಾನು ಯಾರ ಹೆಲ್ಪು ತೊಗೊಂಡಿಲ್ಲ, ಲೋನಾಗಿ ಮಾಡಿದ್ದೀನಿ. ಬಟ್ ಯಾರೋ 4 ಜನ ಹೇಳ್ತಾರಲ್ಲ, ತಾಯ್ತನ ಸ್ಯಾಕ್ರಿಫೈಸು, ತಾಯಾದೊಳಗೆ ಇದರಲ್ಲೇ ಖುಷಿ ರೀ ಅಂತೆಲ್ಲ ಕತೆ ಕಟ್ತಾರಲ್ಲ, ಬ್ಲಾ 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 ಬ್ಲಾ. ನೋಡು, ನನಗೆ ಇದರಿಂದ ಎಮೋಷನಲಿ ಫಿಸಿಕಲಿ ತುಂಬ ಕಷ್ಟ ಆಗಿದೆ. ಆನೆಸ್ಟಾಗಿ ಹೇಳ್ತೀನಿ. ಇಷ್ಟೆಲ್ಲ ಆದಮೇಲೆ ನನಗೆ ಅನ್ಸಿರೋದು ಏನು ಗೊತ್ತಾ? ಮಗುಗೆ ಪರ್ಫೆಕ್ಟ್ ಮದರ್ ಅಲ್ಲ ರೀ ಬೇಕಾಗಿರೋದು, ಹ್ಯಾಪಿ ಮದರ್ ಬೇಕಾಗಿರೋದು. ಯೋಚನೆ ಮಾಡಿ ನೀವೇ ಅಲ್ವಾ? ಇದ್ರ ಮೇಲೆ ನಾವು ಒಂದ್ಸಲ ಅಟ್ಲೀಸ್ಟ್ ನಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ, ಕೆಲವೊಬ್ರು ಏನಂತಾರೆ ಗೊತ್ತಾ? ಅಯ್ಯೋ ಮಾಮ್ ಗಿಲ್ಟ್ ಆಗತ್ತಲ್ವಾ, ಅದು ಇದು ಅಂತ ಹೇಳ್ತಾರೆ. ಅಲ್ಲ, ತೆಗೆದು ಎಸಿರ್ರಿ ಮಾಮ್ ಗಿಲ್ಟ್ನ ಕಿಟಕಿಯಿಂದ ಆಚೆ. ಯಾಕ್ರಿ ಬೇಕದು? ಇಲ್ಲ ನನಗೆ ಒಬ್ಳಿಗೆ ಮಾಮ್ ಗಿಲ್ಟ್ ಅಂತ ಅನಿಸ್ತಾ ಇರೋದ, ಅಥವಾ ನಿಮ್ಗಳಿಗೂ ಅನಿಸುತ್ತಾ? ಇದ್ರ ಮೇಲೆ ನಾವು ಒಂದು ಸ್ವಲ್ಪ ನಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ, ಅಯ್ಯೋ ಮಾಮ್ ಗಿಲ್ಟ್ ಆಗತ್ತಲ್ವಾ, ಅದು ಇದು ಅಂತಾರಪ್ಪ ಕೆಲವೊಬ್ರು. ತೆಗೆದು ಎಸಿರಿ ಕಿಟಕಿಯಿಂದ ಆಚೆ ಮಾಮ್ ಗಿಲ್ಟ್ನ. ಇಲ್ಲಿ ನಮ್ಗೊಬ್ಳಿಗೆ ಮಾಮ್ ಗಿಲ್ಟು ಇಲ್ಲ, ಮಖನೂ ಇಲ್ಲ ಅಂತ ಅನಿಸ್ತಿರೋದು, ಅಥವಾ ಕೆಲವೊಬ್ರಿಗೆ ಅನಿಸ್ತಾ ಇದೆಯೋ ಇದೇ ಥರನೇ? ಇಫ್ ಎಸ್ ಪ್ಲೀಸ್ ಕಮೆಂಟ್ ಮಾಡಿರಿ. ಎಷ್ಟೋ ಜನಕ್ಕೆ ಸಮಾಧಾನ ಆಗತ್ತೆ ನಾನು ಒಬ್ಬಳೇ ಅಲ್ಲ ಅಂತ. ಸರಿ, ತುಂಬ ಕೊರಿಯೋಕ್ಕೆಲ್ಲ ಟೈಮ್ ಇಲ್ಲಪ್ಪ ಈಗ. ಸೊ ಒಂದಂತೂ ನಿಜನಪ್ಪ, ಪರ್ಫೆಕ್ಟ್ ಮಾಮ್ ಟ್ರ್ಯಾಪ್ಗೆ ಬೀಳ್ಬೇಡಿ. ಮೇಲ್ ಬರೋಕ್ಕಾಗದೆ ಓದಾಡ್ತೀರಾ ಹೇಳ್ತಿದ್ದೀನಿ. ನೀವೇನು ಯೋಚನೆ ಮಾಡ್ತಿದ್ದೀರೋ ಅದು ಸುಮ್ಮನೆ ನಿಮ್ಮ ತಲೆಯಲ್ಲಿ ಓಡ್ತಿರೋ ರೀಲ್ ಅಲ್ಲಪ್ಪ. ಯಾರಾದರೂ ನಿಮ್ಮ ಬಗ್ಗೆ ಸಿಲ್ಲಿಯಾಗಿ ಮಾತಾಡ್ತಾರೆ ಅಂತ ಹೇಳಿ ಅವಳಿಗೆ ಈ ಟೈಮಲ್ಲಿ ಹಂಗೆ ಆಗ್ತಾ ಇದೆ ಅದು ಇದು ಅಂತಲ್ಲ. ಪ್ಲೀಸ್ ನಿಮ್ಮ ಬಾಡಿ ಬಗ್ಗೆ ಅವ್ರಿಗೆ ಹೇಳಿ ಸ್ವಲ್ಪ. ಎಷ್ಟು ಮ್ಯಾಸಿವ್ ಕೆಮಿಕಲ್ ಶಿಫ್ಟ್ ಆಗ್ತಾ ಇರುತ್ತೆ ಗೊತ್ತಾ? ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅದರಿಂದ ಬರೋ ಯೋಚನೆಗಳು ನಿಮ್ಮ ಕಂಟ್ರೋಲಲ್ಲೇ ಇರಲ್ಲ ರೀ ಅಂತ ಹೇಳಿ ಸ್ವಲ್ಪ. ಏನೇನೋ ಹುಚ್ಚಾಗಾಡ್ತೀಯಾ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ, ಮನೆಯವರೇ ಮಾಡ್ತಾರೆ, ಹೇಳ್ತೀನಿ ಕೇಳಿ. ಅದು ಬೇಜಾರಾಗೋದು. ಇನ್ನೊಂದೇನಪ್ಪ ಅಂದರೆ, ನಮ್ಮ ಹೆಣ್ಮಕ್ಳು ಯಾವಾಗಲೂ ಸರ್ವಗುಣ ಸಂಪನ್ನೆಯರಾಗಕ್ಕೆ ಕಾಯ್ತಾ ಇರ್ತಾರೆ. ತಡ್ಕೊಳ್ರಮ್ಮ, ಬೇಡ್ರಮ್ಮ, ಈಗ ಬೇಡ, ಸ್ವಲ್ಪ ಮಗು ದೊಡ್ಡಕ್ಕಾಗಲಿ ಆಮೇಲೆ ಮಾಡೋರಂತೆ.
ಯಾರೂ ನಿಮಗೆ ಮೆಡಲ್ ಕೊಡ್ತಾ ಇಲ್ಲ. ನೀವು 10 ಕೆಲಸ ಸರಿಯಾಗಿ ಮಾಡ್ತೀರಾ, 11ನೇದಕ್ಕೆ ಜನ ತೋರಿಸಿ ಹೇಳ್ತಾರೆ ಇದು ಸರಿ ಇಲ್ಲ ಅಂತ. ಮೋಸ್ಟ್ ಇಂಪಾರ್ಟೆಂಟ್, ಇವಾಗೇನಾದರೂ ನಾನು ಓಲ್ಡ್ ಶ್ರುತಿನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂದರೆ ನನ್ನ ಮಗು ನನಗೆ ಇಷ್ಟ ಇಲ್ಲ ಅಂತ ಅಲ್ಲ, ನಾನು ನನ್ನ ಮಗುನ ಇಷ್ಟಪಡಲ್ಲ ಅಂತ ಅರ್ಥ ಅಲ್ಲ. ಓಕೆ, ಇಷ್ಟೆಲ್ಲ ಹೇಳಿದ ಮೇಲೂ ನಿಮಗೆ ಒಂದು ಟಿಪ್ ಕೊಡದೇ ಇರ್ತೀನಾ? ಕೊಡ್ತೀನಿ. ಸಿ, ಫಾಲೋ ದಿಸ್ 15 minutes ರೂಲ್. ನೀವು ಹೆಣ್ಮಕ್ಳೇ ನೋಡ್ತಾ ಇರ್ಬೋದು, ಗಂಡು ಮಕ್ಕಳೇ ನೋಡ್ತಾ ಇರ್ಬೋದು. ಗಂಡು ಮಕ್ಕಳು ನೋಡ್ತಾ ಇದ್ರೆ ಪ್ಲೀಸ್ ನಿಮ್ಮ ಹೆಣ್ಮಕ್ಳಿಗೆ ಹೇಳಿ, ಫಾಲೋ ದಿಸ್ 15 minutes ರೂಲ್. ದಿನದಲ್ಲಿ 15 ನಿಮಿಷ ನಿಮಗೋಸ್ಕರ ಎತ್ತಿಡಿ. ನೋ ಮನೆ ಕೆಲಸ, ನೋ ಮಕ್ಕಳು, ನೋ ಮರಿ, ನೋ ಅದು, ನೋ ಇದು. ಓಕೆ, ಜಸ್ಟ್ ನೀವು ನಿಮ್ಮ ಜೊತೆ. ಲಿಸನ್, ವಿ ಆರ್ ಎನಫ್, ಲೆಟ್ಸ್ ಬಿ ಕೈಂಡ್ ಟು ಅವರ್ ಸೆಲ್ವ್ಸ್. ಸಿ, ನಿಮಗೆ ಗೊತ್ತಿರ್ಬೋದು, ನಮ್ಗಳಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಮಗು ನೀವಿದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಮಗು ಏನಕ್ಕೆ ಹತ್ರ ತಗೊಂಬರ್ತಾರೆ, ಹಾಲು ಕುಡಿಸು ಅಂತ. ಸೊ ಕ್ರೈಂಗ್ ಬೇಬಿ ಗೆಟ್ಸ್ ಮೋರ್ ಮಿಲ್ಕ್, ಗೊತ್ತಲ್ಲ? ಸೊ ನೀವು ನಿಮ್ಮ ಫೀಲಿಂಗ್ಸ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ನಂತರ ಕೂಗಿ 4 ಜನಕ್ಕೆ ಹೇಳ್ರಿ. ಓಕೆ, ಸೊ ಯು ಆರ್ ನಾಟ್ ಅಲೋನ್ ಮೈ ಡಿಯರ್ಸ್, ಯು ಆರ್ ನಾಟ್ ಅಲೋನ್. ಟೇಕ್ ಕೇರ್. ಇನ್ನೊಂದು ನಾವು ಮಾತಾಡೋಣ ಪೋಸ್ಟ್ ಪಾರ್ಟಮಲ್ಲಿ ಏನೇನಾಯಿತು, ಏನು ಡಿಪ್ರೆಷನ್, ಅದು ಏನು ಮಂಡೇ ಬ್ಲೂಸು, ಬೇಬಿ ಬ್ಲೂಸು ಎಲ್ಲ ಕುತ್ಕೊಂಡು ಮಾತಾಡೋಣಂತೆ. ಪುರ್ಸೊತ್ತಲ್ಲಿ ಮಾತಾಡೋಣ ರೀ. ದಿಸ್ ಇಸ್ ರಿಯಲ್ ಟಾಕ್. ಓಕೆ, ಟ್ರುತ್ ಬಾಂಬ್ಸ್ನ ಹಾಕ್ತಾ ಹೋಗೋಣ. ಸಿ, ನಾನು ಯಾವುದೇ ಟ್ರೆಡಿಷನ್ನು ಅಥವಾ ಸಂಪ್ರದಾಯಗಳನ್ನು ಡಿಮೀನ್ ಮಾಡೋಷ್ಟು ದೊಡ್ಡ ತೋಲಲ್ಲ, ಎಲ್ಲದನ್ನೂ ಬ್ಲೈಂಡಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗೋಷ್ಟು ದಡ್ಡಿನೂ ಅಲ್ಲ. ಓಕೆ, ನಮಗೆ ಬೇಕಾಗೋ ರೀತಿಲಿ ಟ್ವೀಕ್ಸ್ನ ಮಾಡಿಕೊಂಡು ಸ್ವಲ್ಪ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಂಡು ಖುಷಿಯಾಗಿರೋಕ್ಕೆ ಏನು ಬೇಕೋ ಅದು ಮಾಡಬೇಕ್ರಿ ಲೈಫಲ್ಲಿ. ಇರೋದೊಂದು ಲೈಫ್ ಅಲ್ವಾ? ಸಿ, ಮಗು ಆಗಿದೆ, ಹೌದು, ಮಗುದು ಲೈಫ್ ಮುಂದೆ ಹೋಗ್ತಾ ಇರುತ್ತೆ. ಹಾಗಂತ ನಮ್ಮ ಲೈಫ್ ಎಲ್ಲರೂ ಪಾಸ್ ಆಗಿದೆಯಾ? ಇಲ್ಲ ಅಲ್ವಾ? ನಮ್ಮ ಲೈಫನ್ನು ನಾವು ಮುಂದೆ ನಡ್ಸ್ಕೊಂಡು ಹೋಗಲೇಬೇಕಲ್ವಾ? ಅದನ್ನು ನೆನಪಲ್ಲಿ ಇಟ್ಕೊಳ್ರಿ. ಆವಾಗ ನೆನಪಿಸ್ಕೊಳ್ಳಿ, ನಿಮ್ಮ ಲೈಫು ಪಾಸ್ ಆಗಿಲ್ಲ. ನಿಮ್ಮ ಫ್ಯೂಚರ್ ಇದೆ, ನಿಮಗೂ ಫ್ಯೂಚರ್ ಇದೆ, ಮಕ್ಕಳಿಗೂ ಇದೆ. ನೀವು ಖುಷಿಯಾಗಿದ್ದರೆ ಮಕ್ಕಳು ಖುಷಿಯಾಗಿರ್ತಾರೆ. ಪ್ಲೀಸ್ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲರಿಗೂ ನೆನಪು ಮಾಡಿ. ಗೊತ್ತಾಗಲ್ಲ ರೀ, ಪರ್ಸ್ಪೆಕ್ಟಿವ್ ಅನ್ನೋದು ತುಂಬ ಬೇರೆ ಥರ ಇರುತ್ತೆ. ನಿಮಗೇನಾಗ್ತಿದೆಯೋ ಅವರೆಲ್ಲ ಅರ್ಥ ಮಾಡ್ಕೋಬೇಕು, ಅವ್ರಾಗೆ ಗೊತ್ತಾಗಬೇಕು, ಹಾಗೆ ಹೀಗೆ ಇಲ್ಲ ರೀ. ನಾವು ಬಾಯ್ಬಿಟ್ಟು ಹೇಳೋ ತನಕ ನಂಬಿ ನನ್ನ ಬೇರೆಯವ್ರಿಗೆ 1% ಅರ್ಥ ಆಗಿರಲ್ಲ. ಸೊ ಬಿ ಓಪನ್, ಕಮ್ಯುನಿಕೇಟ್ ಮಾಡಿ, ಖುಷಿಯಾಗಿರಿ. ಸೊ ಎಲ್ಲದಕ್ಕೂ ಒಳ್ಳೆ ಟೈಮ್ ಬರಬೇಕು ಅಂತ ಹೇಳ್ತಾರೆ. ಸೊ ನಾನು ನನಗೆ ಕೊಟ್ಟಿರುವ ಆ ಒಂದು 15 minutes ಟೈಮಲ್ಲಿ ಕಂಡ್ಕೊಂಡಿದ್ದು ಐ ನೀಡ್ ಅ ಬ್ರೇಕ್ ಅಂತ. ನಾನು ಫ್ರಸ್ಟ್ರೇಟ್ ಆಗಿದ್ದೀನಿ, ನನಗೆ ಸುಸ್ತಾಗಿದೆ, ಐ ಆಮ್ ಟಯರ್ಡ್. ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ. ಆ್ಯಂಡ್ ನನಗೆ ವೆಕೇಷನ್ ಬೇಕು, ನನಗೆ ನಿದ್ದೆ ಬೇಕು. ಫುಲ್ ರೀಚಾರ್ಜ್ ಆಗಿ ವಾಪಸ್ ಬರ್ತೀನಿ. ಸ್ಟೇ ಟ್ಯೂನ್ಡ್.